ಕಳೆದ ವರ್ಷ ಜನವರಿ 22, 2024ರಂದು ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ಆ ನಂತರದಲ್ಲಿ ಒಂದಷ್ಟು ದೇವಸ್ಥಾನದ ಕಾರ್ಯಗಳು ಬಾಕಿ ಇದ್ವು. ಅದೆಲ್ಲವೂ ಕೂಡ ಈಗ ಸಂಪನ್ನಗೊಂಡಿರುವಂತಹ ನಿಟ್ಟಿನಲ್ಲಿ ಇವತ್ತು ಧರ್ಮಧ್ವಜವನ್ನ ಹಾರಿಸಲಾಗುತ್ತೆ. ಅದಕ್ಕೆಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ಅದರ ಜೊತೆಯಲ್ಲಿ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಐದು ಶತಮಾನಗಳ ಹೋರಾಟಕ್ಕೆ ಸಂದ ಫಲ. ನನಸಾಯಿತು ಸಂಪೂರ್ಣ ರಾಮ ಮಂದಿರ. ದೈವಿಕ ಧ್ವಜಾರೋಹಣಕ್ಕೆ ಮೋದಿ ಆಗಮನ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 500 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಜಯ ಸಿಕ್ಕಿದೆ. ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗಿದೆ. 2019ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿತು. ಅದರ ಪ್ರತಿಫಲವಾಗಿ 2024 ಜನವರಿ 22ರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನೆರವೇರಿತು. ಇದೀಗ ರಾಮ ಮಂದಿರ ಸಂಪನ್ನವಾಗಿದೆ. ಮತ್ತೊಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ. ಅಯೋಧ್ಯೆಯಲ್ಲಿ ಬಾಲರಾಮ ವಿರಾಜಮಾನವಾಗಿ 2 ವರ್ಷ ಸಮೀಪಿಸುತ್ತಾ ಬಂತು. ಇದೀಗ ರಾಮ ಮಂದಿರ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿದೆ. ಕೆಲವೇ ಹೊತ್ತಲ್ಲಿ ಭವ್ಯ ರಾಮ ಮಂದಿರದ ಮೇಲೆ ದೈವಿಕ ಧ್ವಜ ಹಾರಾಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಕೇಸರಿ ಧ್ವಜಾರೋಹಣವನ್ನ ಮಾಡಲಿದ್ದಾರೆ. ಇದು ರಾಮ ಮಂದಿರ ನಿರ್ಮಾಣ ಪೂರ್ಣಗೊಂಡ ಸಂಕೇತವಾಗಿದೆ. ಈ ಗತವೈಭವವನ್ನ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಜನ ಆಗಮಿಸ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಗತವೈಭವ ಮತ್ತೆ ಮರುಕಳಿಸಿದೆ. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಜನ ಸಜ್ಜಾಗಿದ್ದಾರೆ. ನಗರದ ಬೀದಿ ಬೀದಿಗಳು ಹೂದೀಪಗಳಿಂದ ಅಲಂಕೃತಗೊಂಡಿದೆ. ಇನ್ನು ಅಯೋಧ್ಯೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿದೆ. ನಗರದ ಎಲ್ಲ ಪ್ರಮುಖ ಪ್ರವೇಶ ದ್ವಾರಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಸಿಸಿಟಿವಿ ಕಣ್ಗಾವಲು ಜೊತೆಗೆ 24 ಗಂಟೆಗಳ ಕಾಲ ಬಿಗಿ ಭದ್ರತಾ ತಂಡಗಳನ್ನು ನಿಯೋಜಿಸಲಾಗಿದೆ. ಸೇನಾ ಹೆಲಿಕಾಪ್ಟರ್ಗಳಿಂದ ಭದ್ರತಾ ಗಸ್ತು ಶುರುವಾಗಿದೆ. ಖುದ್ದು ಸಿಎಂ ಯೋಗಿ ಆದಿತ್ಯನಾಥ್ ಮಂದಿರಕ್ಕೆ ಭೇಟಿ ಕೊಟ್ಟು ಉಸ್ತುವಾರಿಯನ್ನ ನೋಡಿಕೊಳ್ಳುತ್ತಿದ್ದಾರೆ. ಅಶೂರಿ ಕಾರ್ಯಕ್ರಮಕ್ಕೆ 7,000 ಅತಿಥಿಗಳಿಗೆ ಆಹ್ವಾನವನ್ನು ನೀಡಲಾಗಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿ ವಿವಿಧ ಗಣ್ಯರು ಭಾಗಿಯಾಗಲಿದ್ದಾರೆ. ಗೋಪುರ ಶಿಖರದಲ್ಲಿ ಅತಿದೊಡ್ಡ ಭಗವದ್ಧ್ವಜ ರಾರಾಜಿಸುವುದನ್ನು ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಭಕ್ತರು ಕಾತುರರಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಧರ್ಮಧ್ವಜ ಹಾರಾಟಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ರಾಮ ಮಂದಿರ ಸಂಪನ್ನ ಆಗಿದೆ ಅನ್ನುವಂಥದ್ದನ್ನ ಸೂಚ್ಯವಾಗಿ ತೋರಿಸುವಂತ ಧ್ವಜಾರೋಹಣ ಇವತ್ತು. ಈ ದೈವಿಕ ಧ್ವಜ ಏನಿದೆ ಅದು ಬಹಳ ವಿಶೇಷ ಅಂತ ಹೇಳ್ತಾರೆ. ಯಾವ ರೀತಿಯಾಗಿರುತ್ತೆ? 61 ಅಡಿ ಎತ್ತರದ ಮಂದಿರದ ಮೇಲೆ ಈ ದೈವಿಕ ಧ್ವಜಾರೋಹಣ ಆಗುತ್ತೆ. ಈ ಧ್ವಜ 10 ಅಡಿ ಅಗಲ, 20 ಅಡಿ ಉದ್ದ ಇರುವಂತಹ ಧ್ವಜ. ಇದನ್ನ ತಯಾರು ಮಾಡ್ಲಿಕ್ಕಂತಾನೆ ಸುಮಾರು 10 ದಿನಗಳಿಂದ ತಯಾರಿ ನಡೆದಿತ್ತು. ಅದರ ಸುತ್ತ, ಆ ಧ್ವಜದ ಸುತ್ತಲೂ ಕೂಡ ಚಿನ್ನದ ರೇಷ್ಮೆಯ ಕಸೂತಿ ಕೆಲಸಗಳನ್ನ ಕೂಡ ಒಂದಷ್ಟು ಮಾಡಲಾಗಿದೆ. ಈ ಧ್ವಜ ಇದೆಯಲ್ಲ, ಇದು ಗಂಟೆಗೆ 60 ಕಿಲೋಮೀಟರ್ ವೇಗದ ಗಾಳಿಯನ್ನ ಕೂಡ ತಡೆದುಕೊಳ್ಳುವಂತಹ ಕೆಪಾಸಿಟಿ ಇರುವಂತಹ ಧ್ವಜ ಆಗಿರುತ್ತೆ. 360 ಡಿಗ್ರಿ ಬೇಕಿದ್ರು ಯಾವುದೇ ಆಂಗಲ್ ಅಲ್ಲಿ, ಯಾವುದೇ ಕಡೆಗೂ ಕೂಡ ಗಾಳಿ ಬಂದ ದಿಕ್ಕಿನಲ್ಲಿ ತಿರುಗುವಂತ ನಿಟ್ಟಿನಲ್ಲಿ ದೈವಿಕ ಧ್ವಜದ ಕಂಬ ಇರುತ್ತೆ. ಈ ಧ್ವಜಕ್ಕೆ ಯಾವುದೇ ಹಾನಿ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಜ್ಞಾನವನ್ನ ಕೂಡ ಬಳಕೆ ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ಕೇಸರಿ ಧ್ವಜವನ್ನ ತಯಾರು ಮಾಡಿರೋದು. ತ್ರಿಕೋನಾಕಾರದ ದೈವಿಕ ಧ್ವಜ ಇದು. 10 ಅಡಿ ಅಗಲ, 20 ಅಡಿ ಉದ್ದದ ದೈವಿಕ ಧ್ವಜ. ಈ ದೈವಿಕ ಧ್ವಜದಲ್ಲಿ ಸೂರ್ಯವಂಶ, ತ್ರೇತಾಯುಗದ ಚಿಹ್ನೆಗಳು ಕೂಡ ಇದೆ. ಜೊತೆಗೆ ಸೂರ್ಯದೇವರು ಹಾಗೂ ಓಂ ಚಿಹ್ನೆ ಕೂಡ ಈ ಧ್ವಜ ಹೊಂದಿರುತ್ತೆ. ಧಾರ್ಮಿಕ ಮಹತ್ವವುಳ್ಳಂತ ವಿಶಿಷ್ಟವಾದಂತ ಮರದ ಚಿತ್ರ ಕೂಡ ಈ ಧ್ವಜದಲ್ಲಿ ಇದೆ. ದೈವಿಕ ಧ್ವಜವನ್ನು ತಯಾರಿಸೋದಕ್ಕೆ ಸುಮಾರು 25 ದಿನ ಬೇಕಾಗಿದೆ. ಈ ಧ್ವಜದಲ್ಲಿ ಸೂರ್ಯವಂಶ, ತ್ರೇತಾಯುಗದ ಚಿಹ್ನೆಗಳನ್ನ ಕೂಡ ಅಳವಡಿಕೆ ಮಾಡಲಾಗಿರೋದು ಬಹಳ ವಿಶೇಷ. ಅದರ ಜೊತೆಯಲ್ಲಿ ಓಂ ಕೂಡ ಬರೆಯಲಾಗಿದೆ. ಮಧ್ಯಭಾಗದಲ್ಲಿ ಬಹಳ
ಮಹತ್ವವುಳ್ಳಂತಹ ಮರದ ಚಿತ್ರವನ್ನ ಕೂಡ ಇದರಲ್ಲಿ ಬಿಡಿಸಲಾಗಿದೆ ಅನ್ನುವಂಥ ವಿಶೇಷತೆಯನ್ನ ಹೊಂದಿರುವಂತಹ ಧ್ವಜ. ಇದನ್ನ ತಯಾರು ಮಾಡೋದಕ್ಕೆ ಸುಮಾರು 25 ದಿನಗಳು ತಗೊಳ್ತು. ಆ ನಂತರದಲ್ಲಿ ಆ ಧ್ವಜದ ಅಂಚುಗಳೇನಿದೆಯಲ್ಲ, ಆ ಅಂಚುಗಳನ್ನ ಗೋಲ್ಡನ್ ರೇಷ್ಮೆಯಿಂದ ಮಾಡಲಾಗಿದೆ. ಅದಕ್ಕೂ ಸುಮಾರು 7-8 ದಿನ ಬೇಕಾಯಿತು. ಎಲ್ಲವೂ ಕೂಡ ಈ ಕಸೂತಿ ಕೆಲಸಗಳು, ಹ್ಯಾಂಡ್ ಮೇಡ್, ಕೈಯಿಂದ ತಯಾರಾಗಿರುವಂತಹ ಕಸೂತಿ ಕೆಲಸಗಳು. ಈ ಧ್ವಜ ರಾಮ ಮಂದಿರದ ಸಂಪನ್ನತೆಯನ್ನ ಸಾರಿ ಹೇಳುತ್ತೆ. 61 ಅಡಿ ಎತ್ತರದ ಮೇಲೆ ಈ 10 ಅಡಿ 20 ಅಡಿ ಉದ್ದದ ದೈವಿಕ ಧ್ವಜ ಹಾರಾಡುತ್ತೆ. 3 ಪದರಗಳ ಬಟ್ಟೆಯಿಂದ ತಯಾರು ಮಾಡಿರುವಂತಹ ಧ್ವಜ ಇದಾಗಿರುತ್ತೆ. ಬಹಳ ವಿಶೇಷತೆಯನ್ನ ಹೊಂದಿರುವಂತಹ ಧ್ವಜ ಇದು. ಆ ಧ್ವಜ ಹಾರಾಟ ಏನಿದೆ ಅದು ಪ್ರತಿದಿನವೂ, ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿದಿನವೂ ಇರಲಿದೆ. ಅದು ಕೂಡ ಒಂದು ವಿಶೇಷ. ಅದರ ಜೊತೆಯಲ್ಲಿ ಅದು ಕ್ಷಣಗಣನೆ ಕೂಡ ಆರಂಭ ಆಗಿದೆ. ರಾಮ ಮಂದಿರದ ಕಾರ್ಯ ಸಂಪನ್ನ ಆಗಿದೆ ಅನ್ನುವಂಥದ್ದನ್ನ ತೋರಿಸುವಂತಹ ಧ್ವಜ ಆಗಿರುತ್ತೆ. ಕಾರ್ಯಗಳು ಸಂಪನ್ನ ಆಗಿದೆ. ಒಂದಷ್ಟು ಕಾರ್ಯಗಳು ಬಾಕಿ ಇದ್ವು, ಅದೆಲ್ಲವೂ ಕೂಡ ಮುಗಿದಿರುವಂತಹ ನಿಟ್ಟಿನಲ್ಲಿ ರಾಮ ಮಂದಿರ ಕಾರ್ಯ ಸಂಪನ್ನ ಆಗಿದೆ ಅನ್ನುವಂಥದ್ದನ್ನ ತೋರಿಸುವಂತಹ ಧರ್ಮಧ್ವಜ ಇವತ್ತಿನಿಂದ ಹಾರಾಟ ಮಾಡುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಬಹಳ ವಿಶೇಷವಾದಂತಹ ದಿನ, ಬಹಳ ವಿಶೇಷವಾದಂತಹ ಮುಹೂರ್ತದಲ್ಲಿ ರಾಮ ಮಂದಿರ ಸಂಪನ್ನ ಆಗಿದೆ ಅನ್ನುವಂಥದ್ದನ್ನ ಸೂಚ್ಯವಾಗಿ ತೋರಿಸುವಂತಹ ಈ ಧ್ವಜಾರೋಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ತಯಾರಿ ಯಾವ ರೀತಿ ಇದೆ, ಕೊನೆ ಕ್ಷಣದಲ್ಲಿ ಒಂದಷ್ಟು ಸಿದ್ಧತೆಗಳು ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದಾರೆ? ಅಶ್ವಿನಿ, ಈ ಸದ್ಯದ ಮಟ್ಟಿಗೆ ಅಯೋಧ್ಯೆ ದೇವಾಲಯದಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿದ್ದೇನೆ. ಕಾರಣ, ನಗರ ಯಾವ ರೀತಿ ಇದೆ, ದೇವಾಲಯದ ಸುತ್ತಮುತ್ತ ಹಬ್ಬದ ವಾತಾವರಣ ಇದೆ. ಆದರೆ ನಗರದ ಸುತ್ತಮುತ್ತ ಇಲ್ಲೂ ಕೂಡ ಈಗಾಗಲೇ ಯಾವ ಕಟ್ಟಡವನ್ನ ನೋಡಿದ್ರೂ ಕೂಡ ಧ್ವಜಗಳನ್ನ ಹಾರಿಸಲಾಗ್ತಿದೆ. ನನ್ನ ಬಲಭಾಗದಲ್ಲಿರುವಂತಹ ಅಷ್ಟೂ ಕಟ್ಟಡಗಳ ಮೇಲೆ ಈ ಧ್ವಜಾರೋಹಣವನ್ನ ಈಗಾಗಲೇ ಮಾಡಿರುವಂತದ್ದು. ಮೊದಲನೇದಾಗಿ ಭಾಗವಧ್ವಜ ಅಂತ ಏನ್ ಕರಿತೀವಿ, ಕೇಸರಿಯ ಧ್ವಜ. ಈ ಸದ್ಯದ ಮಟ್ಟಿಗೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ದೇವಾಲಯದ ಮೇಲೆ 11 ಅಡಿ ಎತ್ತರದ 20 ಅಡಿ ಅಗಲದ ಧ್ವಜವನ್ನ ಹಾರಿಸಲಾಗುತ್ತೆ. ಇದಕ್ಕೆ ಇಡೀ ನಗರ ಸಜ್ಜಾಗಿರುವಂತದ್ದು. ಬಹುತೇಕ ಎಲ್ಲ ಹೋಟೆಲ್ಗಳನ್ನ ಈ ಸದ್ಯ ಮಟ್ಟಿಗೆ ಬುಕ್ ಮಾಡೋದಕ್ಕೆ ಆಗದೇ ಇರೋಷ್ಟು ಫಿಲ್ ಆಗಿದೆ. ಇಡೀ ದೇಶದಿಂದ, ಪ್ರತಿಯೊಂದು ರಾಜ್ಯದಿಂದ, ಪ್ರತಿಯೊಂದು ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ರಾಮನ ಭಕ್ತರು ಈಗಾಗಲೇ ಅಯೋಧ್ಯೆಗೆ ಆಗಮಿಸ್ತಾ ಇರುವಂತದ್ದು. 6,900 ಹೆಚ್ಚಕ್ಕೂ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಗಳಿರ್ಬೋದು, ಸ್ನೈಪರ್ ಫೋರ್ಸ್ಗಳಿರ್ಬೋದು, ಆಂಟಿ ಟೆರರಿಸಂ ATS ಅಂತ ಏನ್ ಹೇಳ್ತೀವಿ, ಅವರನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿರವರು ಬರ್ತಾರೆ, ಸಿಎಂ ಯೋಗಿ ಆದಿತ್ಯನಾಥ್ ರವರು ಇರ್ತಾರೆ, ಮೋಹನ್ ಭಾಗವತ್ ರವರು ಇರ್ತಾರೆ. ಈ ರೀತಿ ಕೇವಲ 1, 2, 3 ಅನ್ನೋದಕ್ಕಿಂತ ವಿವಿಐಪಿಗಳ ಸಂಖ್ಯೆ 1000ಕ್ಕೂ ಅಧಿಕ ಗಡಿಯನ್ನ ದಾಟುವಂತ ಸಾಧ್ಯತೆಯನ್ನ ನಾವು ಈ ಸದ್ಯದ ಮಟ್ಟಿಗೆ ನೋಡ್ತಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಇವತ್ತಿನ ದಿನ ಎಲ್ಲೂ ಕೂಡ ಕಿರಿಕಿರಿ ಆಗಬಾರದು ಅಂತ ಪಾರ್ಕಿಂಗ್ ಅನ್ನ ಸುಮಾರು 3 ರಿಂದ 4 ಕಿಲೋಮೀಟರ್ ಹೊರಗಡೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಲ್ಲಿಂದ ಒಂದಿಷ್ಟು ಶಟಲ್ ಬಸ್ಗಳಾಗಿರ್ಬೋದು, ಅಲ್ಲಿಂದ ನಡೆದುಕೊಂಡು ಹೋಗೋದಕ್ಕೆ ಒಂದಿಷ್ಟು ವ್ಯವಸ್ಥೆ ಆಗಿರ್ಬೋದು, ಬಗ್ಗಿಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಇವಿಷ್ಟು ಮತ್ತೊಂದ್ ಕಡೆ ಆಯ್ತು ಅಂದ್ರೆ, ಬೆಳಿಗ್ಗೆ 10 ಗಂಟೆಯಿಂದ ಆರಂಭವಾಗುವಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿರವರು ಈ ಒಂದು ದೇವಾಲಯದ ಆವರಣದಲ್ಲಿ ಇರುವಂತ ಸಪ್ತ ಋಷಿಗಳ ಮಂದಿರಗಳಿಗೂ ತೆರಳುವಂತ ನಿರೀಕ್ಷೆಯನ್ನ ಹೊಂದಿರುವಂತದ್ದು. ಇದಾದ ನಂತರ ಭಾಗವಧ್ವಜವನ್ನ ಹಾರಿಸುವಂತ ಮೂಲಕ ಈ ಒಂದು ದೇವಾಲಯ ಸಂಪನ್ನವಾಗಿದೆ, ಪರಿಪೂರ್ಣವಾಗಿದೆ. ರಾಮಲಲ್ಲಾನ ಪ್ರತಿಷ್ಠಾಪನೆ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಉದ್ಘಾಟನೆ ಮಾಡಿದ್ರು, ಸಾವಿರಾರು ಸ್ವಾಮೀಜಿಗಳನ್ನ ಕರೆಸಿ, ಸನ್ಯಾಸಿಗಳನ್ನ ಕರೆಸಿ, ಅವರಿಗೆ ನಮಸ್ಕರಿಸಿ, ಅವರ ಮೂಲಕ ಪೂಜೆಯನ್ನ ಮಾಡಿಸಿ ಸನ್ಮಾನ ಮಾಡಿದ್ರು. ಇವತ್ತು ಆ ಕಾರ್ಯಕ್ಕೆ ಪೂರ್ಣ ಪ್ರಾಪ್ತಿಯಾಗಿದೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ದೇವಾಲಯ ಆವರಣ ಸಿದ್ಧತೆ ಆಗ್ತಾ ಇತ್ತು. ಕಳೆದ 1 ವರ್ಷದಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇವತ್ತು ದೇವಾಲಯದ ಪ್ರಾಂಗಣವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಿದ್ಧವಾಗಿದೆ. ಆ ಕಾರಣದಿಂದ ರಾಮ ಹಾಗೂ ಸೀತೆಯ ಲಗ್ನದ, ಅಂದ್ರೆ ವಿವಾಹವಾದಂತ ಲಗ್ನದಲ್ಲೇ ಇವತ್ತು ಆ ಒಂದು ಬಾವುಟವನ್ನ ಕೂಡ ಹಾರಿಸಲಾಗುತ್ತೆ. ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನ ನೀಡುವಂತ ಕೆಲಸ ಇದಾಗಿದೆ. ಹಿಂದೂ ರಾಷ್ಟ್ರ ಅಂತ ಏನ್ ಕರೀಲಾಯಿತು, ಈ ಒಂದು ಹಿಂದೂ ರಾಷ್ಟ್ರಕ್ಕೆ ಅಧಿಕೃತ
ಅದ್ಭುತವಾದ ಧ್ವಜ ಅನ್ನೋ ಒಂದು ಮಾದರಿಯಲ್ಲಿ ಈ ಸದ್ಯದ ಮಟ್ಟಿಗೆ ಈ ಧ್ವಜವನ್ನ ಬಿಂಬಿಸಲಾಗ್ತಾ ಇದೆ. ಖಂಡಿತವಾಗಿಯೂ ಕೇವಲ ಭಾರತ ಮಾತ್ರವಲ್ಲ, ವಿದೇಶದಲ್ಲಿರುವಂತಹ ಜನರಿಗೂ ಕೂಡ, ಭಾರತೀಯರಿಗೂ ಕೂಡ ಇದೊಂದು ಎಮೋಷನಲ್ ಹಾಗೂ ತೀರಾ ಪ್ರೀತಿದಾಯಕವಾದಂತಹ ಮೂಮೆಂಟ್ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಖಂಡಿತವಾಗಿಯೂ ಮುಂದಿನ ಭಾಗದಲ್ಲಿ ನಾವು ಇಡೀ ರಸ್ತೆಯಲ್ಲಿ ಯಾವ ರೀತಿ ಚಿತ್ರಣ ಇದೆ, ಎಲ್ಲೆಲ್ಲಿಂದ ಜನ ಬಂದಿದ್ದಾರೆ, ಹೋಗೋದಕ್ಕೆ ಏನು ವ್ಯವಸ್ಥೆ ಮಾಡಲಾಗಿದೆ, ಸೆಕ್ಯೂರಿಟಿ ಕನ್ಸರ್ನ್ ಯಾವ ರೀತಿ ಇದೆ, ಎಲ್ಲೆಲ್ಲಿ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ಗಳನ್ನು ಸ್ಥಾಪನೆ ಮಾಡಲಾಗಿದೆ, ಇಷ್ಟೂ ಚಿತ್ರಣವನ್ನ ತೋರಿಸಿಕೊಂಡು ಇವತ್ತಿನ ಇಡೀ ದಿನ ಏನೇನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ತೋರಿಸಿಕೊಂಡು ಹೋಗ್ತೇವೆ. ಅಶ್ವಿನಿ, ಅಭಿಷೇಕ್, ಈ ಧ್ವಜಾರೋಹಣ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಪೂಜಾ ಕೈಂಕರ್ಯಗಳಾಗಿರಬಹುದು, ಅದರ ಜೊತೆಯಲ್ಲಿ ಈ ಪೂಜೆ ಬೇರೆ ಬೇರೆ ವಿಶೇಷವಾದಂತಹ ಪೂಜೆಗಳನ್ನ ಮಾಡೋದಾಗಿರಬಹುದು, ಇದೆಲ್ಲವೂ ಕೂಡ ಕಾರ್ಯಗಳು ನಡೆದುಕೊಂಡು ಬಂದಿದೆ. ಇನ್ನು ಇವತ್ತು ರಾಮ ಮಂದಿರದಲ್ಲಿ ಯಾವೆಲ್ಲ ಪೂಜೆಗಳಿರುತ್ತೆ, ಅದರ ಜೊತೆಯಲ್ಲಿ 11:57ಕ್ಕೂ ಮುನ್ನ ಯಾವೆಲ್ಲ ಕಾರ್ಯಗಳನ್ನ ಮಾಡಲಾಗುತ್ತೆ, ತಯಾರಿಗಳು ಅಲ್ಲಿ ಹೇಗಿರುತ್ತೆ ಅಂತ? ದೇವಾಲಯದ ಒಳಗಡೆ ಸಾಮಾನ್ಯವಾಗಿ ಇರುವಂತಹ ಪೂಜೆಗಳಿಗಿಂತ ವಿಭಿನ್ನವಾದ ಪೂಜೆಗಳು ಅಂತಷ್ಟೇ ಮಾತ್ರ ಹೇಳಬಹುದು. ಯಾಕಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಅತ್ಯುನ್ನತ ಪೂಜೆಗಳನ್ನ ಮಾಡಲಾಗಿತ್ತೋ ಅದೇ ರೀತಿಯ ಪೂಜೆಗಳನ್ನ ಇವತ್ತು ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇರುವಂತದ್ದು. ಕಾರಣ ಏನು? ಆ ಹಿಂದೆ ದೇವಾಲಯವನ್ನ ಅರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ಪ್ರಾಂಗಣಕ್ಕೆ ಜೀವ ತುಂಬಿರಲಿಲ್ಲ, ಭಗವಂತನಿಗೆ ಜೀವ ತುಂಬಿಸಲಾಗಿತ್ತು. ಇವತ್ತು ಪ್ರಾಂಗಣಕ್ಕೂ ಜೀವ ತುಂಬಲಾಗಿದೆ. ಸಪ್ತಋಷಿಗಳ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಕೇವಲ ಸಪ್ತಋಷಿಗಳದಲ್ಲ, ಅನೇಕ ಭಗವಂತರ ದೇವಾಲಯಗಳನ್ನ ನಿರ್ಮಾಣ ಮಾಡಲಾಗಿದೆ. ಅಷ್ಟೂ ದೇವತೆಗಳಿಗೆ, ದೇವರುಗಳಿಗೆ ಬೇಕಾದಂತ ಅವಶ್ಯ ಪೂಜೆಗಳನ್ನ ಮಾಡಿ, ಪ್ರಾಣ ಪ್ರತಿಷ್ಠಾಪನೆಯ ಪೂಜೆಯನ್ನ ಮಾಡಿ, ಸಪ್ತಋಷಿಗಳ ಪೂಜೆಯನ್ನ ಮಾಡೋದಕ್ಕೆ ಸಕಲ ಸೌಲಭ್ಯಗಳನ್ನ ಈಗಾಗಲೇ ಕಲ್ಪಿಸಲಾಗಿರುವಂತದ್ದು. ಪೂಜೆಗಳು ಕೂಡ ಆರಂಭ ಆಗಿರುವಂತದ್ದು. ಈ ಹಿನ್ನೆಲೆ ವಿಶೇಷ ಪೂಜೆಗಳಿರುತ್ತೆ ಅನ್ನೋದಂತೂ ಸತ್ಯ ಆಗಿರೋದ್ರಿಂದ ಯಾವೆಲ್ಲ ಮಾದರಿಯಲ್ಲಿ ಮಾಡ್ತಾರೆ ಅನ್ನೋದನ್ನ ನಾವು ಚಿತ್ರಣದಲ್ಲಿ ನೋಡಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಇಲ್ಲಿ ಹೊರಗಿರುವಂತಹ ಚಿತ್ರಣವನ್ನ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೇವೆ. ಇದಾದ ನಂತರ ಇವತ್ತು ಕೂಡ ದೇಶಾದ್ಯಂತ ಒಂದಿಷ್ಟು ಹಿರಿಯ ಸ್ವಾಮೀಜಿಗಳನ್ನ ಕರೆಸಿ ಗೌರವಿಸುವಂತಹ ಕೆಲಸ ನಡೆಯಲಿದೆ. ಇದಾದ ನಂತರ ಪ್ರಧಾನಿ ಮೋದಿರವರು ಏನಾದರೂ ಮಾತಾಡ್ತಾರಾ ಇಲ್ಲಿರುವಂತಹ ಜನರ ಜೊತೆಗೆ, ಹಾಗೂ ಆ ರೋಡ್ ಶೋ ನಲ್ಲಿ ಏನಾದರೂ ಮಾತಾಡ್ತಾರ ಅನ್ನೋದು ಕುತೂಹಲ ಈ ಸದ್ಯದ ಮಟ್ಟಿಗೆ ಇರುವಂತದ್ದು. ಅಶ್ವಿನಿ, ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಮ ಮಂದಿರದ ಕಾರ್ಯ ಸಂಪನ್ನ ಆಗಿದೆ ಅನ್ನೋದನ್ನ ತೋರಿಸೋದಕ್ಕೆ ಇವತ್ತು ಧರ್ಮಧ್ವಜವನ್ನ ಧ್ವಜಾರೋಹಣ ಮಾಡಲಾಗುತ್ತೆ. ಆ ಧ್ವಜಾರೋಹಣಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ, ಕ್ಷಣಗಣನೆ ಶುರುವಾಗಿದೆ. ಆದರೆ ಅದಕ್ಕೂ ಮುನ್ನ ಸಂಪೂರ್ಣವಾಗಿ ಸಂಪನ್ನಗೊಂಡಿರುವಂತಹ ರಾಮ ಮಂದಿರ ಈಗ ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಒಂದಷ್ಟು ಕಾರ್ಯಗಳು ಬಾಕಿ ಇದ್ವು, ನೆಲಮಹಡಿ ಆಗಿರಬಹುದು, ಆ ನಂತರದಲ್ಲಿ ಒಂದಷ್ಟು ಕಾರ್ಯಗಳು ಕೂಡ ಬಾಕಿ ಇದ್ದಂತಹ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದು ಕಳೆದ ವರ್ಷ. ಆ ನಂತರದಲ್ಲಿ ಇನ್ನೂ 1 ವರ್ಷ ಬೇಕಾಗುತ್ತೆ ಅನ್ನೋದನ್ನ ಕೂಡ ಹೇಳಲಾಗಿತ್ತು. ಆ ನಿಟ್ಟಿನಲ್ಲಿ 1 ವರ್ಷದ ನಂತರದಲ್ಲಿ ಈಗ ರಾಮ ಮಂದಿರ ಎಲ್ಲಾ ರೀತಿಯಲ್ಲೂ ಕೂಡ ರೆಡಿಯಾಗಿದೆ, ಸಂಪೂರ್ಣವಾಗಿ ಸಂಪನ್ನಗೊಂಡಿದೆ. ಕಳೆದ ವರ್ಷ ಜನವರಿ 22ನೇ ತಾರೀಕು ರಾಮಲಲ್ಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ಆ ನಂತರದಲ್ಲಿ ಎಲ್ಲರಿಗೂ ಕೂಡ ದರ್ಶನಕ್ಕೂ ಕೂಡ ಅವಕಾಶಗಳಿದ್ವು. ಈಗ ಸಂಪೂರ್ಣವಾಗಿ ರಾಮ ಮಂದಿರ ಸಂಪನ್ನ ಆಗಿದೆ. ಸುಮಾರು 5 ಶತಕಗಳ ಕನಸು ಇವತ್ತಿಗೆ ನನಸಾದಂತ ಅನುಭವ.